ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಕಾಣಿಸ್ತಿದ್ದೀರಾ? ದಿಸ್ ಇಸ್ ಮಾನ್ಯ, ದಿಸ್ ಇಸ್ ಅನನ್ಯ, ಇದು ನಮ್ಮಮ್ಮ. ಹಾಯ್ ಮಾಡಮ್ಮ. ಇಲ್ಲಿರೋರು ನನ್ನ ಹಸ್ಬೆಂಡ್, ಇದು ನಾನು. ಇವತ್ತು ನಾವು ಹೋಗ್ತಿರೋದು ತಿಪ್ಟೂರ್ಗೆ. ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇದೀವಿ. ಅದು ಬಿಟ್ರೆ ಜ್ಯುವೆಲ್ರಿ ಶಾಪಿಗೆ ಹೋಗ್ಬೇಕು. ಎಲ್ಲೆಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಮತ್ತೆ ಏನ್ ಸಮಾಚಾರ ಹೇಳಿ. ಮಾನ್ಯನ ನೀವು ಯಾವುದೋ ಒಂದು ಲಾಸ್ಟ್ ಒಂದು ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನೋಡಿ, ರೆಗ್ಯುಲರ್ ಸಿಗ್ತಿರ್ತಾಳೆ ಅಂತ, ವ್ಲಾಗ್ಸ್ ಅಲ್ಲಿ ಕಾಣಿಸ್ತಿರ್ತಾಳೆ ಅಂತ. ಅದಾದ್ಮೇಲೆ ಸಿಕ್ಕೇ ಇಲ್ಲ. ಇವತ್ತು ಸಿಕ್ಕೋಳೆ. ಹೇಳು ಮಾನ್ಯ, ಏನ್ ಸಮಾಚಾರ? ನನ್ ಬ್ಲಾಗ್ಸ್ ನೋಡ್ತಾಳ ಅಂತ ಕೇಳಿ ಫಸ್ಟ್ ಅವಳು. ಹತ್ರದಿಂದ ತೋರಿಸ್ತಿದ್ದೆ. ನೋಡ್ತೀನಿ, ಲೈಕ್ ಮಾಡ್ತೀನಿ. ಥ್ಯಾಂಕ್ ಯು. ಏನ್ ತಿಂಡಿ? ಎಗ್ ಬಿರಿಯಾನಿ. ಅವಳು ಎಣ್ಣೆ ಬಂದಿದ್ದು ಗೈಸ್, ನಮ್ಮ ಮನೇಲೇ ಇದ್ಲು. ನಾವು ಎಂತ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಗ್ ಬಿರಿಯಾನಿ ನಾನಲ್ಲ, ಇವಳು ಅನನ್ಯ ಮತ್ತೆ ಯಾರ್ಯಾರು ಮಾಡಿದ್ದು? 3 ಜನ. 3 ಜನ ಮಾಡೋರು ಎಗ್ ಬಿರಿಯಾನಿ ಮಾಡಿದ್ರು. ತಿನ್ಕೊಂಡು ಇನ್ನ ಮಾಡ್ತಾ ಇದ್ರು. ಇವಳಿನ ಎಗ್ಗಿಗೆಲ್ಲ ಚುಚ್ಕೊಂಡ್ ಕೂತಿದ್ಲು. ಎಲ್ಲ ಮಾಡ್ತಾ ಇದ್ರು. ತಿನ್ಕೊಂಡು ಇವಾಗ ಹೊರಟಿದೀವಿ. ಆಲ್ರೆಡಿ ಐ ಗೆಸ್ ಮಧ್ಯಾಹ್ನ ಆಗೈತೆ, 1 o'clock. ಈಗ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಜ್ಯುವೆಲ್ರಿ ಶಾಪಿಗೆ ಹೋಗಿ ಅಲ್ಲಿ ವಿಡಿಯೋಗ್ರಫಿ ಅಲೋ ಇದ್ರೆ ವಿಡಿಯೋ ಮಾಡ್ತೀನಿ. ಅಂಡ್ ಲೆಟ್ಸ್ ಸಿ, ವಿ ಆರ್ ಗೋಯಿಂಗ್. ಎರಡು ಕೋತಿಗಳು, 2 ಸ್ಪೆಕ್ಸ್ ಹಾಕೊಂಡು ಇವಳು ಮಿಕ್ಕಿ ಮೌಸ್ ತರ ಕಾಣಿಸ್ತಾಳೆ. ಋತು ಹೇಳ್ತಿದ್ದಂಗಂತ, ನಮ್ಮ ಮಾನಿ ಮಿಕ್ಕಿ ಮೌಸ್ ತರ ಕಾಣಿಸ್ತಾಳೆ ಅಂತ. ನೋಡು ಹಿಂಗೆ ಜಾಸ್ತಿ ಜನ ಇರೋ ಹತ್ರ ಹಾಕೊಂಡು ಹೋಗಕ್ಕಾಗಲ್ಲ. ಈ ತರ ಸ್ಟೈಲಿಗೆ ಹಾಕೋಬೇಕಷ್ಟೇ. ಹಿಂಗ್ ಇವ್ರೇನ್ ಹಾಕೊಳ್ಳಲ್ಲ, ಸ್ಟೈಲಿಗೆ ಹಾಕೋ ಬಂದವ್ರೆ ಇವತ್ತು ಅಲ್ವಾ? ಸ್ಟೈಲು ಬರ್ರಿ, ಸುಮ್ನೆ ಶೋಕಿಗೆ. ಎಷ್ಟು ನಮ್ ಕೆಲ್ಸ ಮುಗಿಸ್ಕೊಂಡು ನಮ್ ಗೋಲ್ಕಪ್ಪ ಸ್ಪಾಟಿಗೆ ಬಂದಿದೀವಿ. ಇಲ್ಲ ಸೈಡಿಗೆ ಹಾಕಿ ಗೋಲ್ಕಪ್ಪ ತಿನ್ಕೊಂಡು ನೆಕ್ಸ್ಟ್ ಸ್ಟಾಪ್ ತೋರಿಸ್ತೀನಿ. ಅಲ್ಲಿಂದ ಇತ್ತಲ್ಲ, ಅಲ್ಲಿ ಚೆನ್ನಾಗಿರಲ್ವಾ? ಅವತ್ತು ನಾವು ತಿಂದಿದ್ವಲ್ಲ, ಬಂಗಾರಪೇಟೆ, ಇದು ಚೆನ್ನಾಗಿತ್ತು. ಅದು ಚೆನ್ನಾಗಿಲ್ಲ. ಫಸ್ಟೇ ಹೋಗಿ ಅಲ್ಲೇ ನಿಂತ್ಬಿಟ್ಟವ್ರೆ. ತೊಳಿ ಪ್ಲೇಟ್. ಬೇಡವಾ? ನಿಜ, ಸುಮ್ಮನೆ ಡವ್ವು ಬೇಡ ಅಂತ. ಕೊಟ್ಟೈತೆ, ನಿಂಗೆ ಕೊಟ್ಟೈತೆ. ಆಸೆ ತೀರಿಸ್ಕೊತವಳೆ. ಏನಾಯ್ತು ನಿಂಗೆ ಅನನ್ಯ? ಏನು ಫುಲ್ ತೃಪ್ತಿ ಆಯ್ತು ಅಂತ. ಕೈ ಬೇರೆ ಹಿಂಗ್ ಅನ್ಕೊಂಡ್ ತೋರಿಸ್ತವಳೆ. ತೋರ್ಸು ಹೆಂಗ್ ತೋರಿಸ್ದೆ ಅಂತ. ನಮ್ಮಮ್ಮಂದು ಗೈಸ್ ಸ್ಪಾನ್ಸರ್ಶಿಪ್. ನಮ್ಮಮ್ಮ ಬಂದ್ರೆ ನಾವು ಎಲ್ಲೂ ದುಡ್ಡು ಕೊಡಂಗಿಲ್ಲ. ಫುಲ್ ಮುಚ್ಚ. ಇಲ್ಲಿ ಹೋಗ್ತವ್ರೆ ನೋಡಿ ಗೈಸ್. ವಿ ಆರ್ ಗೋಯಿಂಗ್ ಟು ಟೇಕ್ ಪೊಮೊಗ್ರನೇಟ್ಸ್. ನನ್ನನ್ನು ಹೋಗು ಅಂತ ಅಂತಿದ್ರು. ನೀವು ನಡೀರಿ ಅಂತ ಕರ್ಕೊಬಂದಿದ್ದೀನಿ. ನಾನು ಒಬ್ಳೇ ಹೋಗಿ ತರ್ಬೇಕಲ್ಲ ಅಂತ, ನಂಗೆ ಬೋರ್ ಆಗುತ್ತೆ ಅಂತ. ನನಗೆ ಎಲ್ಲಿ ಇದು ಆಪಲ್. ಅಲ್ಲೂ ಐತೆ ಪೊಮ್. ಎಷ್ಟು? 200, 300? ಏನು ಒಂದು ಎಷ್ಟು ಬರ್ಬೋದು 1 kgಗೆ? 2 ಇಲ್ಲ 3. ಅಷ್ಟು ಎಷ್ಟು ಬರುತ್ತಾ? 3 ಬರ್ಬೋದೇನೋ. ಅಲ್ಲಿ ನೋಡು, ಅರ್ಧ ಕೆಜಿ ಆಯ್ತು 2ಕ್ಕೆ. 4 ಬರ್ಬೋದು ಅಷ್ಟೇ. ಯಾಕೆ ಹಿಂಗೆ ಫ್ಲಕ್ಚುಯೇಟ್ ಆಯ್ತೈತೆ? 4ಕ್ಕೆ 300 ರೂಪಾಯಿ. ದೊಡ್ಡಪ್ಪ ಹಣ್ಣು ತಗೊಂತ ಇದೀಯ, ತಡೀರಿ ಬರ್ತೀವಿ. ಸಣ್ಣ, ಸ್ವಲ್ಪ ಸಣ್ಣ ಎಲ್ಲ ಬೇಡ.
ಒಂದೆರಡು ದೊಡ್ಡದಿರ್ಲಿ, ಇನ್ನು ಇಷ್ಟಿರ್ಲಿ ಬಿಡು. ನಗರಸಭೆಯಲ್ಲಿ ನೋಡಿ ಗೈಸ್ ಎಷ್ಟು ರಶ್ ಇದೆ ಅಂತ. ಎಲ್ಲ ಶಾಪಿಂಗ್ ಮುಗೀತು ಗೈಸ್. ಗೋಲ್ಡ್ ಬಿಲ್ಲಿಂಗ್ ಆಗ್ತೈತೆ. ಅವ್ರ ಹತ್ರ ಫೋನ್ ಪೇ ಇಲ್ವಂತೆ, ಕ್ಯಾಶ್ ಕೊಡ್ರಿ. ನಮ್ದು ಕ್ಯಾಶ್ ಇಲ್ಲ. ಸಾಲ ಕೊಡ್ರಿ. ಸಾಲ ಹೆಂಗ್ ತೀರಿಸ್ತೀರಾ? ಮನೆಗೆ ಹೋದಾಗ ನಮ್ಮ ಮಮ್ಮಿ ಕೊಡ್ತಾರೆ. ಇಂಟ್ರೆಸ್ಟ್ ರೂಪಾಯಿ ಸಾಕು. ನೀನು ನಂಜೋ ಬಳಿಕೆ ಯಾವಾಗ ದುಡ್ಡಿಕ್ಕಿದ್ದೆ? ಗೈಸ್ ಇಲ್ಲಿ ಇವರು ಫ್ರೂಟ್ ತಗೋಬರಕಂತ ಹೋಗಿದ್ರು, ತಗೊಂಡ್ ಬರ್ತಾವ್ರೆ ಫ್ರೂಟ್ ಜ್ಯೂಸ್ಗಂತ. ಇವಾಗ ಕಿಟಕಿ ಕಾರ ಹತ್ರ ಹೋಗ್ತೀವಿ. ದೆನ್ ಜ್ಯುವೆಲ್ರಿ ಶಾಪಲ್ಲಿ ಎಲ್ಲ ಆಯಿತು. ಜ್ಯುವೆಲ್ರಿ ಶಾಪಲ್ಲೆಲ್ಲ ಆಯಿತು. ಬಟ್ ಫೋಟೋಗ್ರಫಿ ವಿಡಿಯೋಗ್ರಫಿ ಇದೇನೋ ಅಲೋ ಇರಲ್ಲ ಯೂಶ್ವಲಿ, ಅಲೋ ಇರಲಿಲ್ಲ. ದೆನ್ ಈಗ ಏನೇ ತೋರಿಸ್ಬೇಕಿದ್ರು ವಿಡಿಯೋ ಕಾಲಲ್ಲಿ ಆ ಥರ ತೋರಿಸ್ಬೋದು. ಈ ಥರದ್ದೇನೋ ಅಲೋ ಇಲ್ದಿದ್ದ ಕಾರಣ ಫುಲ್ ವಿಡಿಯೋ ಆ ಥರ ಏನೂ ಮಾಡೋಕ್ಕಾಗಿಲ್ಲ. ಜಸ್ಟ್ ಒಂದು ಗ್ಲಿಮ್ಸ್ ಥರ ತೆಗ್ದಿದ್ದೀನಿ. ಏನೇನು ತಗೊಂಡ್ವಿ ಅನ್ನೋದನ್ನು ತೋರಿಸಿಲ್ಲ, ಬಿಕಾಸ್ ಒಳಗಡೆ ಆ ಟೈಮಲ್ಲಿ ಫುಲ್ ನೀವು ನೋಡಿರೋ ಒಂದು ಸ್ವಲ್ಪ ರಶ್ ಕೂಡ ಇತ್ತು. ಅದು ನಮ್ಮ ದೊಡ್ಡಪ್ಪ ಅವ್ರ ಮಕ್ಕಳಿಗೆ ಮತ್ತು ಅವ್ರ ವೈಫ್ ಅವ್ರು ತೊಗೊಳಕ್ಕಂತ ಬಂದಿದ್ದು, ಅದಕ್ಕೆ ಬಂದಿದ್ದು ನಾವು, ನಮ್ದಲ್ಲ. ಅದಕ್ಕೆ ನಾನು ಏನು ತೋರ್ಸಕ್ಕೆ ಹೋಗಲಿಲ್ಲ, ಏನು ತೋರಿಸಿಲ್ಲ. ನೋಡಿ ಗೈಸ್, ಇಲ್ಲಿ ಅವ್ರು ಏನೇಂತಂದವ್ರು ಎಲ್ಲ ಅಲ್ಲೇ ತೆಗಿತಾವಳೆ ಇಲ್ಲಿ ಒಂದು ಕಡೆಯಿಂದ. ಇಲ್ಲ, ನೋಡ್ತಾ ಇದ್ದೆ ಸುಮ್ಮನೆ. ಮನೆ ಚಿಕ್ಕ ಪಾಪ ಅದೇ. ನಮ್ಮ ಮನೆ ಚಿಕ್ಕ ಪಾಪು ಅದೇ. ಇಷ್ಟೊಂದು ತರಿಸಿದ್ಯಾ ಪಾಸ್ತಾ? ಅದು ಒಂದು ಪ್ಯಾಕೆಟಲ್ಲಿ ಒಬ್ರಿಗೂ ಆಗಲ್ಲ, ಇಷ್ಟೇ ಆಗೋದು, ಹಾಫ್ ಬೌಲ್ ಥರ. ಒಂದು ಪ್ಯಾಕೆಟ್ ಒಬ್ರಿಗಾಗುತ್ತೆ. ದೊಡ್ಡದಾಯ್ತಾನೆ ಅದು 10 ರೂಪೀಸ್ ಪ್ಯಾಕೆಟ್ ಇತ್ತಂತೆ. ಚಿಕ್ಕ ಚಿಕ್ಕ ಸ್ಯಾಚೆಟ್ಸ್ ಇರಲಿಲ್ಲ ಅಂತ, ಅದಕ್ಕೆ ಅದೇ ತಗೊಂಡು. ಪನ್ನೀರ್, ಫ್ರೂಟ್ಸ್ ಅಂದವ್ರ ನೆಲ್ಲಿಕಾಯಿ ಅಂತ. ಬೆಟ್ಟದ ನೆಲ್ಲಿಕಾಯಿ ಅದೇ ಆಮ್ಲನೆ. ಅದು ನಾರ್ಮಲ್ ನೆಲ್ಲಿಕಾಯ ನೋಡು, ಉಪ್ಪು ಖಾರ ಕೊಡ್ತಾರ, ಆಮ್ಲನೆ ಬಿಡು. ನಂಗೆ ಇಷ್ಟ ಆಗಲ್ಲಪ್ಪ ಅದೇ. ನೀವು ತಿಂತೀರಾ ಅದನ್ನ? ಚಂದ ಅದು. ಆಯ್ತು ತಿನ್ರಪ್ಪ. ಇಲ್ಲ ಲೆಫ್ಟಾ? ಇಲ್ಲೇ ಲೆಫ್ಟ್. ಅವ್ರ ಮನೆ ಹತ್ರ ಮರನೇ ಐತೆ ಅಲ್ವಾ? ಕರೆಕ್ಟ್. ಹೌದಾ? ತುಂಬತವ್ರೆಲ್ಲ ತಗ್ತಗ್ತದ. ಮ್ಯಾಗಿ ಇತ್ತು, ಅದೊಂದು ತೋರಿಸ್ಲಿಲ್ಲ. ಮ್ಯಾಗಿ ಫ್ಯಾಮಿಲಿ ಪ್ಯಾಕ್ ತಗೋಬರ. ಇಲ್ಲೇ ಇದೆ ನೋಡಿ ಕಿಟಕಿ ಕಾರ. ಕಿಟಕಿ ಎಲ್ಲ ಕೊಡೋದವ್ರೆಲ್ಲ ಬಿಸ್ನೆಸ್ ಪೂರ್ತಿ ಕಿಟಕಿಯಲ್ಲಿ. ಸ್ವೀಟ್ ಏನಿದೆ? ಒಂದೇ ಅಂತ ಸ್ವೀಟ್. ಕಾರನೇ ಕೊಟ್ಬಿಟ್ಟ. ಅರ್ಧ ಕೆ ಜಿ. ಏನು ಗೊತ್ತಾ, ಕಿಟಕಿ ಕಾರಲ್ಲಿ ಸ್ವೀಟ್ಸು, ಬಾದುಷಾ, ಮೈಸೂರು ಪಾಕು, ಬೂಂದಿ ಇಷ್ಟು ಸಿಗುತ್ತೆ. ನಾವು ಬಾದುಷಾ ಮೈಸೂರು ಪಾಕ್ ತಗೋಬರಕಂತ ಹೋಗಿದ್ವಿ, ಬಟ್ ಇಲ್ಲ, ಸ್ವೀಟ್ಸ್ ಏನು ಇಲ್ಲ ಅಂತ. ಬೂಂದಿ ಇತ್ತು, ಬಟ್ ಬೂಂದಿ ತರಿಲ್ಲ, ಬರೀ ಖಾರ ತಗೊಂಡು ಬಂದ್ವಿ. ಗೊತ್ತಿಲ್ಲ. ಇವಾಗ ವೇರ್ ಗೋಯಿಂಗ್ ಟು ಕೌಸ್ತುಭ. ಆಲ್ರೆಡಿ 4:37. ಊಟ ಮಾಡೋಣ ಏನಾದರೂ ಸ್ವಲ್ಪ ಅಂತ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೊಟ್ಟೆ ಸ್ಟಾರ್ಟ್ ಆಗಿದೆ. ಏನಂದರೆ ಪ್ರದೀಪಿಗೆ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಕೆಲಸ ಮುಗಿಸ್ಕೊಂಡು ಎಷ್ಟು ಗಂಟೆ ಮುಗಿಯುತ್ತೆ ಆಮೇಲೆ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಿನ್ನ ಫೇವ್ರೆಟ್ ಸ್ವೀಟ್ ಯಾವುದಿಲ್ಲಿ? ಯಾವುದು ಇಷ್ಟ ಇಲ್ಲ ಸ್ವೀಟ್. ನನಗೂ ಇಲ್ಲಿ ನಾವು
ಬಂದಿರೋ ಟೈಮ್ಗೆ ಏನೂ ಇಲ್ಲ ರೋಟಿ ಆ ಥರದ್ದು ಏನೂ ಇಲ್ಲ, ಬಿರಿಯಾನಿ ಐಟಮ್ಸ್ ಆ ಥರದ್ದು ಏನೂ ಇಲ್ಲ, ಬರೀ ಚಾಟ್ಸ್ ಐಟಮ್ಸ್ ಅಷ್ಟೇ ಇರೋದು. ಇವಾಗ ನಮಗೆ ಚಾಟ್ಸ್ ಸಿಗತ್ತಿ, ಅದಕ್ಕೆ ಬೇಬಿಕಾರ್ನ್ ಮಂಚೂರಿಯನ್ನು ದಹಿ ಪೂರಿ ನಾವು ಆರ್ಡರ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ನೋಡೋಣ ಲೆಟ್ಸ್. ನಿಮ್ದೇನು ಡಿಸ್ಕಷನ್ಸು? ಅದೆಲ್ಲ ಹೇಳಕ್ಕಾಗಲ್ಲ. ಇವ್ರಿಗೆ ಏನು ಬೇಕು ಹೇಳಿದ್ರು ಏನು ಹೇಳ್ತಾನೆ ಇಲ್ಲ, ಏನೂ ತಿಂತಾನೂ ಇಲ್ಲ. ಅದು ನಾವು ತಿಂದಿರೋದು ಎಲ್ಲ ಒಂದು ಸ್ಪೂನ್ ತಿಂತಾರೆ, ಅದೇ ಸುಮ್ಮನಾಗ್ತಾರೆ. ನಿಜಾನೇ, ನಾವು ಹೇಳಿದ್ದೀವಿ, ನಾ ಅದಕ್ಕೆ ತಿಂತಾ ಇಲ್ಲ. ನನಗೆ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ಸಲೋಡಿಯಲ್ಲಿ. ಅದು ಯಾವುದೋ ಪಾಪನ್ ಮಾತಾಡಿಸ್ತಾ ಇರೋದು. ಪಾಪು ತಿರುಗಿತ್ತು ಇಷ್ಟ ತನಕ, ಇವಾಗ ಆ ಕಡೆ ತಿರುಗತ್ತೆ. ದಿಸ್ ಈಸ್ ಅವರ್ ಫೈನಲ್ ಎಂಡಿಂಗ್. ಸ್ನ್ಯಾಪ್ ಆಗ್ತಾಳೆ, ಸ್ನ್ಯಾಪ್ ರನ್ ಗಡ್ಬಟ್ ಬೇಕಾದ್ರೆ ಏನ ಸ್ವಲ್ಪ ತಿಂದಾಯ್ತು. ಇಲ್ಲಿ ಪೊಟೊಟೊ ಟ್ವಿಸ್ಟರ್ ಅಂತ. ಸರಿ, ಎಲ್ಲ ನಮ್ಗೆ ಏನು ಅನ್ಕೊಳ್ಳಲ್ಲ. ತೋರಿಸ್ತಾ ಇದ್ದೀನಿ ಅವಳಿಗೆ ಮದುವೆ ಇರಲಿಲ್ಲ ಅಂತ. ನನ್ನ ಮದುವೆ ಸ್ವೀಟ್ಸ್ ಎಲ್ಲ ತಿಂದಿದ್ವಲ್ಲ ಒಂದ್ಸಲ. ಎಲ್ಲೇಳು ತಿಂದು ಯಾವ ತಂದಿದ್ರ? ಮರ್ತೋಗಿ ಒಟ್ಟಾಗಿ ತಿಂದಿದ್ದೀವೆಲ್ಲ. ಇದು ನನ್ನ ಮದುವೆ ಸ್ವೀಟ್. ಇವಳು ಕೇಳ್ತಾ ಇದ್ದೀನಿ, ಇದು ನನ್ನ ಮದುವೆ ಸ್ವೀಟು ಅಂತ. ಇದೇನು ಕೋವನ ಅಲ್ಲ ಅನ್ಸುತ್ತೆ. ಅನನ್ಯ ಮೇಡಮ್, ನಿಮ್ಮ ಆಸೆ ಎಲ್ಲ ಈಡೇರಿಸ್ತಾ ಇದೀವಿ. ಟ್ವಿಸ್ಟ್ ಚೆನ್ನಾಗೈತೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಆಯ್ತು, ಹಾಕಳವ ಬೇಕು ಅಂತ ತಗೊಂಡು ಹೊಳಿ ಕಿಳಿತಾ ಇಲ್ಲ. ಎಲ್ರಿಗೂ ಎಲ್ರು ನೀವು ಒಂದೇ ಒಂದು ತಾಳಿ ಪ್ಲೀಸ್, ಒಂದೇ ಒಂದು ತಾಳಿ ಅಂತವಳು. ಚೆನ್ನಾಗಿಲ್ಲ ಅಂತ ಉಪ್ಪು ಖಾರನೇ ಹಾಕಿಲ್ಲ. ಇಲ್ಲ ಐತೆ, ಯಾಕೆ ಅನನ್ಯ ಏನಿದು? ಏನಿದು? ನೀವು ತಿನ್ಲಿಲ್ವಲ್ಲ ಅಮ್ಮನ ಕಥೆ. ಗೋಬಿ ಗೈಸ್, ಋತುಗೆ ಅಂತ ಪಾರ್ಸಲ್ ತಗೊಂಡ. ಋತುಗೆ ನಾವು ಅಪ್ಪಾಜಿಗೆ ಅಂತ ನಾವು ಅಲ್ಲೆಲ್ಲ ತಿನ್ವಲ್ಲ, ಪಾಪ ಅವ್ರೇನೋ ತಿನ್ನಿಲ್ಲ ಅಂತ. ಗಣೇಶನ ಪ್ರಸಾದ ಅಂತ. ಆನ್ ದಿ ವೇ ಸ್ಟಾಪ್. ಇದು ಸೌತೆಕಾಯಿ ತಗೋಬತ್ತವಳ ಅನನ್ಯ. ಇಲ್ದೋಗಕ್ಕೆ ಎಲ್ರಿಗೂ ಕಷ್ಟ, ಹೊಟ್ಟೆ ತುಂಬೋಗ್ಬಿಟ್ಟೈತೆ. ಬಂದ್ಲು ಸೌತೆಕಾಯಿ. ಕ್ಲೌಡ್ ನೋಡಿ ಸಕ್ಕದಾಗ ಕಾಣಿಸ್ತಿದೆ ಅಂತ. ಇದು ನೋಡಿ ಕೆರೆ ಒಂಥರ ಸಕ್ಕದಾಗ ಕಾಣಿಸ್ತಿದೆ. ಬಾಯ್ ಗೈಸ್, ಒಂದ್ ಸೀಟ್ ನಿಲ್ಲೇ ಇಳಿಸೋಯ್ತಾ ಇದೀವಿ. ಬಾಯ್, ಬಾ ನಾಳೆ. ಒಂದ್ ಸೀಟ್ ಇಳ್ಕೊಂತು ನಾವು ಮುಂದೆ ಪಯಣ ಸಾಗಿಸ್ತಾ ಇದೀವಿ. And that's all for the day, guys. Thank you for watching. Please do like, share, comment and subscribe to my channel. Thank you for all the subscribers and thank you so much.